ಮೊದಲನೇ ಪ್ರಶ್ನೆ, ಮಲಗುವ ಮುನ್ನ ಏನು ತೆಗೆದುಕೊಂಡರೆ ನಿದ್ದೆ ಚೆನ್ನಾಗಿ ಬರುತ್ತದೆ? ಎ ಹಾಲು, ಬಿ ಬೆಲ್ಲ, ಸಿ ಬಾಳೆಹಣ್ಣು, ಡಿ ಮೊಟ್ಟೆ. ಉತ್ತರ ಎ ಹಾಲು. ಎರಡನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದೌರ್ಬಲ್ಯವಾಗುತ್ತದೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ ವಿಟಮಿನ್ ಎ, ಡಿ ವಿಟಮಿನ್ ಇ. ಉತ್ತರ ಎ ವಿಟಮಿನ್ ಡಿ. ಮೂರನೇ ಪ್ರಶ್ನೆ, ಬಿಪಿ ಕಡಿಮೆ ಮಾಡಲು ಯಾವ ಹಣ್ಣನ್ನು ಸೇವಿಸಬೇಕು? ಎ ಬಾಳೆಹಣ್ಣು, ಬಿ ದಾಳಿಂಬೆ ಹಣ್ಣು, ಸಿ ಸಪೋಟ ಹಣ್ಣು, ಡಿ ಸೀತಾಫಲ. ಉತ್ತರ ಎ ಬಾಳೆಹಣ್ಣು. ನಾಲ್ಕನೇ ಪ್ರಶ್ನೆ, ಮಧುಮೇಹ ನಿಯಂತ್ರಣಕ್ಕೆ ಬರಲು ಯಾವ ನೀರಿನಲ್ಲಿ ಸ್ನಾನ ಮಾಡಬೇಕು? ಎ ಬಿಸಿ ನೀರು, ಬಿ ಬಾವಿಯಲ್ಲಿನ ನೀರು, ಸಿ ಫಿಲ್ಟರ್ ವಾಟರ್, ಡಿ ತಣ್ಣೀರು. ಉತ್ತರ ಡಿ ತಣ್ಣೀರು. ಐದನೇ ಪ್ರಶ್ನೆ, ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯಾಗಿ ಮಾಡುವುದು ಯಾವುದು? ಎ ಕೂಲ್ ಡ್ರಿಂಕ್ಸ್, ಬಿ ಕಾಫಿ, ಸಿ ಕಡಿಮೆ ನೀರು, ಡಿ ಸಕ್ಕರೆ. ಉತ್ತರ ಎ ಕೂಲ್ ಡ್ರಿಂಕ್ಸ್. ಆರನೇ ಪ್ರಶ್ನೆ, ಮೂತ್ರಪಿಂಡದಲ್ಲಿರುವ ಕಲ್ಲುಗಳನ್ನು ಯಾವ ಹಣ್ಣು ಕರಗಿಸುತ್ತದೆ? ಎ ಪೇರಳೆಹಣ್ಣು, ಬಿ ಮಾವಿನ ಹಣ್ಣು, ಸಿ ಪಪ್ಪಾಯಿ, ಡಿ ಸಪೋಟ. ಉತ್ತರ ಬಿ ಮಾವಿನ ಹಣ್ಣು. ಏಳನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಇರುವವರು ಯಾವ ತರಕಾರಿ ತಿನ್ನಬಾರದು? ಎ ರಾಜಗಿರಿ ಸೊಪ್ಪು, ಬಿ ಪಾಲಕ್ ಸೊಪ್ಪು, ಸಿ ಪುಂಡಿ ಪಲ್ಯ, ಡಿ ಮೆಂತ್ಯ ಸೊಪ್ಪು. ಉತ್ತರ ಬಿ ಪಾಲಕ್ ಸೊಪ್ಪು. ಎಂಟನೇ ಪ್ರಶ್ನೆ, ಹಾಗಲಕಾಯಿ ತಿಂದ ನಂತರ ಏನು ತಿಂದರೆ ಆರೋಗ್ಯಕ್ಕೆ ಹಾನಿಕರ? ಎ ಹಾಲು, ಬಿ ಸಿಹಿ ತಿಂಡಿಗಳು, ಸಿ ಐಸ್ ಕ್ರೀಮ್, ಡಿ ಸೊಪ್ಪುಗಳು. ಉತ್ತರ ಎ ಹಾಲು. ಒಂಬತ್ತನೇ ಪ್ರಶ್ನೆ, ಒಣ ದ್ರಾಕ್ಷಿಗಳಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ. ಉತ್ತರ ಎ ವಿಟಮಿನ್ ಸಿ. ಹತ್ತನೇ ಪ್ರಶ್ನೆ, ಹೃದಯ ಆರೋಗ್ಯವಾಗಿರಲು ಯಾವ ಹಣ್ಣು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಪಪ್ಪಾಯಿ ಹಣ್ಣು, ಸಿ ಕಲ್ಲಂಗಡಿ ಹಣ್ಣು, ಡಿ ದ್ರಾಕ್ಷಿ ಹಣ್ಣು. ಉತ್ತರ ಎ ಬಾಳೆಹಣ್ಣು. ಹನ್ನೊಂದನೇ ಪ್ರಶ್ನೆ, ಊಟ ಮಾಡಿದ ತಕ್ಷಣ ಮಲಗಿದರೆ ಏನಾಗುತ್ತದೆ? ಎ ಖಿನ್ನತೆ, ಬಿ ಆಯಾಸ, ಸಿ ಬೊಜ್ಜು, ಡಿ ಹೃದಯಾಘಾತ. ಉತ್ತರ ಡಿ ಹೃದಯಾಘಾತ. ಕೆಲವರು ಊಟವಾದ ತಕ್ಷಣ ಮಲಗುತ್ತಾರೆ. ಹಾಗೆ ಮಲಗುವುದರಿಂದ ಹೃದಯಾಘಾತ ಬರುವ ಸಾಧ್ಯತೆಗಳಿವೆ. 12ನೇ ಪ್ರಶ್ನೆ, ಮನುಷ್ಯನ ನಾಲಿಗೆ ಕಪ್ಪಾಗಿದ್ದರೆ ಅದು ಯಾವ ರೋಗದ ಲಕ್ಷಣವಾಗಿದೆ? ಎ ಉಬ್ಬಸ, ಬಿ ಕ್ಯಾನ್ಸರ್, ಸಿ ಹೃದಯಾಘಾತ, ಡಿ ಸಕ್ಕರೆ ಕಾಯಿಲೆ. ಉತ್ತರ ಬಿ ಕ್ಯಾನ್ಸರ್. 13ನೇ ಪ್ರಶ್ನೆ, ಮಡಿಮೆಗಳು ಕಡಿಮೆ ಮಾಡಿಕೊಳ್ಳಲು ಏನು ಉಪಯೋಗಿಸಬೇಕು? ಎ ಶುಂಠಿ ರಸ, ಬಿ ಬೆಳ್ಳುಳ್ಳಿ ರಸ, ಸಿ ಟೊಮೆಟೊ ರಸ, ಡಿ ಅಲೋವೆರಾ. ಉತ್ತರ ಡಿ ಅಲೋವೆರಾ. 14ನೇ ಪ್ರಶ್ನೆ, ತಲೆನೋವಿಗೆ ತಕ್ಷಣವೇ ಪರಿಹಾರ ನೀಡುವ ಹಣ್ಣು ಯಾವುದು? ಎ ಮೋಸಂಬಿ, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ ಹಣ್ಣು, ಡಿ ಸೇಬು ಹಣ್ಣು. ಉತ್ತರ ಬಿ ಬಾಳೆಹಣ್ಣು. 15ನೇ ಪ್ರಶ್ನೆ, ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಎ ನುಗ್ಗೆಕಾಯಿ, ಬಿ ಸೋಯಾಬೀನ್, ಸಿ ಬದನೆಕಾಯಿ, ಡಿ ಆಲೂಗಡ್ಡೆ. ಉತ್ತರ ಬಿ ಸೋಯಾಬೀನ್. 16ನೇ ಪ್ರಶ್ನೆ, ನಮ್ಮ ಚರ್ಮಕ್ಕೆ ಹೆಚ್ಚು ಹೊಳಪು ಬರಲು ಯಾವ ತರಕಾರಿ ತಿನ್ನಬೇಕು? ಎ ಟೊಮ್ಯಾಟೊ, ಬಿ ಎಲೆಕೋಸು, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್.
ಉತ್ತರ ಎ ಟೊಮ್ಯಾಟೊ. 17ನೇ ಪ್ರಶ್ನೆ. ಯಾವ ಅಡಿಗೆ ಎಣ್ಣೆಯನ್ನು ಉಪಯೋಗಿಸಿದರೆ ಹೃದಯಾಘಾತವನ್ನು ತಡೆಗಟ್ಟಬಹುದು? ಎ ಆಲಿವ್ ಆಯಿಲ್, ಬಿ ಸನ್ಫ್ಲವರ್ ಆಯಿಲ್, ಸಿ ಕೊಬ್ಬರಿ ಎಣ್ಣೆ, ಡಿ ಸಾಸಿವೆ ಎಣ್ಣೆ. ಉತ್ತರ ಡಿ ಸಾಸಿವೆ ಎಣ್ಣೆ. 18ನೇ ಪ್ರಶ್ನೆ. ಜೀರ್ಣಶಕ್ತಿ ಹೆಚ್ಚಿಸಲು ಏನನ್ನು ತಿನ್ನಬೇಕು? ಎ ಬಿಸಿ ನೀರು, ಬಿ ಹಸಿ ಶುಂಠಿ, ಸಿ ಒಣ ಕೊಬ್ಬರಿ, ಡಿ ಕರಿಮೆಣಸು. ಉತ್ತರ ಬಿ ಹಸಿ ಶುಂಠಿ. 19ನೇ ಪ್ರಶ್ನೆ. ಪ್ರತಿದಿನ ಅತಿಯಾದ ಟೀ ಕುಡಿಯುವುದರಿಂದ ಯಾವ ಕಾಯಿಲೆಗಳು ಬರುತ್ತವೆ? ಎ ಪಿತ್ತ, ಬಿ ವಾತ, ಸಿ ಉಷ್ಣ, ಡಿ ಶೀತ. ಉತ್ತರ ಎ ಪಿತ್ತ. 20ನೇ ಪ್ರಶ್ನೆ. ಬೋಳು ತಲೆಯನ್ನು ಹೋಗಲಾಡಿಸಲು ಯಾವ ತರಕಾರಿಯನ್ನು ತಿನ್ನಬೇಕು? ಎ ಬೀಟ್ರೂಟ್, ಬಿ ಕ್ಯಾರೆಟ್, ಸಿ ಕ್ಯಾಬೇಜ್, ಡಿ ಬದನೆಕಾಯಿ. ಉತ್ತರ ಎ ಬೀಟ್ರೂಟ್. ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯ ಯಾವುದು? ಆಪ್ಷನ್ಸ್ ಈ ರೀತಿಯಾಗಿದೆ. ಎ ಸಿಕ್ಕಿಂ, ಬಿ ಒರಿಸ್ಸಾ, ಸಿ ಬಿಹಾರ್, ಡಿ ಅರುಣಾಚಲ ಪ್ರದೇಶ್. ಉತ್ತರ ಎ ಸಿಕ್ಕಿಂ. ಭಾರತದಲ್ಲಿ ಸಿಕ್ಕಿಂ ರಾಜ್ಯವು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಉತ್ತರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಒಡಿಶಾ. ಉತ್ತರ ಡಿ ಒಡಿಶಾ. ಸೂರ್ಯ ದೇವಾಲಯವು ಒಡಿಶಾ ರಾಜ್ಯದಲ್ಲಿದೆ. ವಿದ್ಯುತ್ ಬಲ್ಬ್ಗಳು ಯಾವ ಅನಿಲದಿಂದ ತುಂಬಿವೆ? ಎ ಕಾರ್ಬನ್ ಡೈಆಕ್ಸೈಡ್, ಬಿ ಸಾರಜನಕ, ಸಿ ಆಮ್ಲಜನಕ, ಡಿ ಆರ್ಗಾನ್. ಉತ್ತರ ಡಿ ಆರ್ಗಾನ್. ವಿದ್ಯುತ್ ಬಲ್ಬ್ನಲ್ಲಿ ಆರ್ಗಾನ್ ತುಂಬಿರುತ್ತಾರೆ. ಭಾರತದಲ್ಲಿ ಯಾವ ರಾಜ್ಯವು ವಿಶೇಷ ಸಂವಿಧಾನವನ್ನು ಹೊಂದಿದೆ? ಎ ಉತ್ತರ ಪ್ರದೇಶ್, ಬಿ ರಾಜಸ್ಥಾನ, ಸಿ ಪಂಜಾಬ್, ಡಿ ಜಮ್ಮು ಮತ್ತು ಕಾಶ್ಮೀರ. ಉತ್ತರ ಡಿ ಜಮ್ಮು ಮತ್ತು ಕಾಶ್ಮೀರ್. ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಪ್ರತ್ಯೇಕ ಸಂವಿಧಾನ ಹೊಂದಿತ್ತು ಆಗ, ಆದರೆ ಪ್ರಸ್ತುತ ಇಲ್ಲ. ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಬೆಳಕನ್ನು ಪಡೆಯುತ್ತದೆ? ಎ ಗುಜರಾತ್, ಬಿ ಕೇರಳ, ಸಿ ಅರುಣಾಚಲ ಪ್ರದೇಶ್, ಡಿ ತಮಿಳುನಾಡು. ಉತ್ತರ ಎ ಗುಜರಾತ್. ಗುಜರಾತ್ ರಾಜ್ಯವು ಅತಿ ಹೆಚ್ಚು ಬೆಳಕನ್ನು ಪಡೆಯುತ್ತದೆ.